ವಿಶ್ವ ಆಹಾರ ಸುರಕ್ಷತಾ ದಿನ 2024 ದ ಥೀಮ್ ಏನು? ಎ. ಅನಿರೀಕ್ಷಿತ. ಬಿ. ಆಹಾರ ಗುಣಮಟ್ಟವನ್ನು ಉಳಿಸಿ. ಸಿ. ಸುರಕ್ಷಿತ ಆಹಾರ, ಉತ್ತಮ ಆರೋಗ್ಯ. ಡಿ. ಆರೋಗ್ಯಕರ ನಾಳೆಗಾಗಿ ಇಂದು ಸುರಕ್ಷಿತ ಆಹಾರ. ಸರಿಯಾದ ಉತ್ತರ ಎ. ಅನಿರೀಕ್ಷಿತ. ಯಾವ ನಿಯಂತ್ರಣ ಸಂಸ್ಥೆಯು ಇತ್ತೀಚೆಗೆ ಹೂಡಿಕೆದಾರರಿಗಾಗಿ ಸಾರಥಿ 2 ಮೊಬೈಲ್ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಿದೆ? ಆರ್ಬಿಐ, ಬಿ. ಸೆಬಿ, ಸಿ. ನಬಾರ್ಡ್, ಡಿ. ಎಫ್ಸಿಐ. ಸರಿಯಾದ ಉತ್ತರ ಬಿ. ಸೆಬಿ. ಎನ್ಪಿಸಿಐ ಇಂಟರ್ನ್ಯಾಷನಲ್ ಪೇಮೆಂಟ್ಸ್ ಲಿಮಿಟೆಡ್ ಇತ್ತೀಚೆಗೆ ಯುಪಿಐ ಪಾವತಿಗಳನ್ನು ಸಕ್ರಿಯಗೊಳಿಸಲು ಯಾವ ದಕ್ಷಿಣ ಅಮೆರಿಕಾದ ದೇಶದೊಂದಿಗೆ ಕೈಜೋಡಿಸಿದೆ? ಎ. ಬ್ರೆಜಿಲ್, ಬಿ. ಅರ್ಜೆಂಟೀನಾ, ಸಿ. ಪೆರು, ಡಿ. ಚಿಲಿ. ಸರಿಯಾದ ಉತ್ತರ ಸಿ. ಪೆರು. ರಷ್ಯಾದ ಗಗನಯಾತ್ರಿಗಳ ಹೆಸರೇನು? ಅವರು ಇತ್ತೀಚೆಗೆ 1000 ದಿನಗಳನ್ನು ಬಾಹ್ಯಾಕಾಶದಲ್ಲಿ ಕಳೆದ ಮೊದಲ ವ್ಯಕ್ತಿಯಾಗಿದ್ದಾರೆ. ಯೆಲೆನಾ ಕೊಂಡಕೋವಾ, ಬಿ. ನಿಕೋಲಾಯ್ ಚಬ್, ಸಿ. ಯೂರಿ ಗಗಾರಿನ್, ಡಿ. ಒಲೆಗ್ ಕೊನೊನೆಂಕೊ. ಸರಿಯಾದ ಉತ್ತರ ಡಿ. ಒಲೆಗ್ ಕೊನೊನೆಂಕೊ. ಇತ್ತೀಚೆಗೆ ಭಾರತವು ಯಾವ ದೇಶಗಳೊಂದಿಗೆ ಬಯೋಫಾರ್ಮಾಸ್ಯುಟಿಕಲ್ ಅಲಯನ್ಸ್ ಅನ್ನು ಪ್ರಾರಂಭಿಸಿತು? ಎ. ಯುಎಸ್, ಜಪಾನ್ ಮತ್ತು ದಕ್ಷಿಣ ಕೊರಿಯಾ. ಬಿ. ಚೀನಾ, ರಷ್ಯಾ ಮತ್ತು ನೇಪಾಳ. ಸಿ. ಯುಕೆ, ರಷ್ಯಾ ಮತ್ತು ಇಸ್ರೇಲ್. ಡಿ. ಆಸ್ಟ್ರೇಲಿಯಾ, ಚೀನಾ ಮತ್ತು ಯುಕೆ. ಸರಿಯಾದ ಉತ್ತರ ಎ. ಯುಎಸ್, ಜಪಾನ್ ಮತ್ತು ದಕ್ಷಿಣ ಕೊರಿಯಾ.